ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ನೀವು ಕೇವಲ 37 ಜನ, ನಾವು 104 ಜನ. ನಾವು ಸುಮ್ನಿರಲ್ಲ. ನಾಳೆ ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಸನದಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಕೊಲೆ ಪ್ರಯತ್ನ. 307 ಸೆಕ್ಷನ್ ಅನ್ನ ಯಾಕೆ ಹಾಕಿಲ್ಲ? ಪೊಲೀಸರ ಕುಮ್ಮಕ್ಕಿದ್ಯಾ ಅಂತ ಹೇಳಿ ಐಜಿಪಿಗೆ ಬಿಎಸ್ವೈ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಹಾಸನದಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದು, ನಾಳೆ ರಾಜ್ಯಪಾಲರಿಗೆ ದೂರನ್ನ ನೀಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದು ಕೊಲೆ ಪ್ರಯತ್ನ ನಡೆದಿದೆ, ಯಾಕೆ 307 ಸೆಕ್ಷನ್ ಅನ್ನ ಹಾಕಿಲ್ಲ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಪೊಲೀಸರ ಕುಮ್ಮಕ್ಕಿದ್ಯಾ ಹಾಗಾದ್ರೆ ಅಂತ ಹೇಳಿ ಐಜಿಪಿಗೆ ನೇರ ಪ್ರಶ್ನೆಯನ್ನ ಬಿಎಸ್ವೈ ಹಾಕಿದ್ದು, ಆಸ್ಪತ್ರೆಯಲ್ಲೇ ಶರತ್ ಚಂದ್ರ ವಿರುದ್ಧ ಬಿಎಸ್ವೈ ಗುಡುಗಿದ್ದಾರೆ. 104 ಜನ ಶಾಸಕರಿದ್ದೇವೆ. ನಾನು ನಾಳೆ ದಿನ 10 ಗಂಟೆಗೆ ರಾಜ್ಯಪಾಲರನ್ನು ಭೇಟಿ ಮಾಡ್ತಾ ಇದ್ದೇವೆ. ಏನಿಲ್ಲಿ ಗೂಂಡಾಗಿರಿ ನಡೀತಾ ಇದೆ, ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಹಾಸನ ನಮ್ಮ ಜಾಗೀರ್ ಅಂತ ಅವರು ತಿಳ್ಕೊಂಡು ಈ ರೀತಿಯ ನಡವಳಿಕೆ ನಡೆಸಿದ್ದಾರೆ. ಇದನ್ನ ಖಂಡಿಸ್ತೇನೆ. ಕುಂಟು ನೆಪ ಮಾಡಿಕೊಂಡು ಈ ಗೂಂಡಾಗಿರಿಯನ್ನು ನಡೆಸಿದ್ದಾರೆ. ಇದಕ್ಕೆ ಪೊಲೀಸ್ನವರ ಕುಮ್ಮಕ್ಕಿದೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಈ ರೀತಿ ಗೂಂಡಾಗಿರಿ ಮಾಡೋದಕ್ಕೆ ಹೆಂಗ ಅವಕಾಶ ಮಾಡಿಕೊಟ್ರಿ? ಪ್ರಿಯತಮ್ ಗೌಡ್ರ ಮನೆ ಹತ್ರ ಬರ್ತಿದ್ದ ಹಾಗೇನೆ ಕಲ್ಲು ತೂರಾಟ ಆಗ್ತಿದ್ದಾಗ ಯಾಕೆ ಎಸ್ಪಿ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬರಲಿಲ್ಲ? ಇದೇನು ಪೊಲೀಸ್ ರಾಜ್ಯ ಏನು, ಗೂಂಡಾ ರಾಜ್ಯ ಏನು? ಈಗ ಮೊದಲಿಗೆ ಆಸ್ಪತ್ರೆಗೆ ಬಂದಿದ್ದೀನಿ. ಇಲ್ಲಿ ರಾಹುಲ್ ಕಿಣಿ ಅವರಿದ್ದಾರೆ. ಅವರಿಗೆ ಹಣೆಯ ಮೇಲ್ಭಾಗದಲ್ಲಿ ಕಲ್ಲು ಬಿದ್ದು ಗಾಯ ಆಗಿದೆ. ವೈದ್ಯರು ಸೂಕ್ತ ಚಿಕಿತ್ಸೆ ನೀಡಿದ್ದಾರೆ. ಹಾಸನ ನಗರದಲ್ಲಿ ಈಗ ಸಾಕಷ್ಟು ಕೆಎಸ್ಆರ್ಪಿ ಪಡೆಗಳು ಮತ್ತು ಡಿಆರ್ ನಾವು ಸಿವಿಲ್ ಪೊಲೀಸ್ ಸಿಬ್ಬಂದಿ ಎಲ್ಲರನ್ನೂ ಹಾಕಿ ಎಲ್ಲ ಗಸ್ತು ತಿರುಗ್ತಾ ಇದ್ದಾರೆ. ಎಲ್ಲೂ ಏನು ಸಮಸ್ಯೆ ಅರೆಸ್ಟ್ ಮಾಡೋಕ್ಕೆ ನಮ್ಮ ತಂಡಗಳು ಕಾರ್ಯೋನ್ಮುಖವಾಗಿದ್ದಾವೆ. ಅವರು ಎಲ್ಲಿ ಹೋಗಿದ್ದಾರೆ ಅದು ತಿಳ್ಕೊಂಡು ನಾವು ಪತ್ತೆ ಮಾಡಿ. ಒಂದು ಮಾತು, ಒಂದೇ ಒಂದು ಮಾತು, ದೇವೇಗೌಡರ ಬಗ್ಗೆ ಆಡಿದ ಆ ಒಂದು ಮಾತು ಇವತ್ತು ಹಾಸನದಲ್ಲಿ ರಾಜಕೀಯ ದಳ್ಳೂರಿಯನ್ನೇ ಎಬ್ಬಿಸಿದೆ. ಕಲ್ಲು ತೂರಾಟ ನಡೆದಿದೆ, ರಕ್ತ ಹರಿದಿದೆ, ಎಲ್ಲವೂ ತಣ್ಣಗಾಗ್ತಿದೆ ಅನ್ನುವಾಗ್ಲೇ ಬಿಜೆಪಿ ದಂಡು ಗೌಡ್ರ ಕೋಟಿಗೆ ಲಗ್ಗೆ ಇಟ್ಟಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ನೋಡಿ ಹೇಗೆ ಜೆಡಿಎಸ್ ಕಾರ್ಯಕರ್ತರ ದಂಡು ಹಾಸನದ ಏಕೈಕ ಬಿಜೆಪಿ ಶಾಸಕ ಪ್ರೀತಂ ಗೌಡ ಮನೆ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ. ಈ ದೃಶ್ಯ ನೋಡಿ, ಜೆಡಿಎಸ್ ಕಾರ್ಯಕರ್ತರ ಗುಂಪಲ್ಲಿದ್ದ ಕಿರಾತಕ ಹೇಗೆ ಕಲ್ಲನ್ನ ಎಸೆಯುತ್ತಿದ್ದಾನೆ ಅಂತ. ಕಿಡಿಗೇಡಿ ತೂರಿದ ಕಲ್ಲು ಸೀದಾ ಬಿಜೆಪಿ ಶಾಸಕ ಪ್ರೀತಂ ಗೌಡ ಬೆಂಬಲಿಗ ರಾಹುಲ್ ಕಿಣಿ ತಲೆಗೆ ಬಿತ್ತು. ಇಷ್ಟೆಲ್ಲ ಗಲಾಟೆಗೆ ಕಾರಣ ಆಗಿದ್ದು ಆಪರೇಷನ್ ಕಮಲದ ಆಡಿಯೋ. ವಿಧಾನಸಭೆಯಲ್ಲಿ ಕೋಲಾಹಲ ಎಬ್ಬಿಸಿದ್ದ ಆಪರೇಷನ್ ಆಡಿಯೋ ಇಂದು ಹಾಸನದಲ್ಲಿ ಕಿಚ್ಚು ಹಚ್ಚಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಬಗ್ಗೆ ಹಾಸನ ಬಿಜೆಪಿ ಶಾಸಕ ಪ್ರೀತಂ ಗೌಡ ಹಗುರಾಗಿ ಮಾತನಾಡಿದ್ದಾರೆ ಅಂತ ಆಡಿಯೋ ಹೊರಬೀಳ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ರೊಚ್ಚಿಗೆದ್ರು. ರಾಷ್ಟ್ರೀಯ ಪಕ್ಷ ಚಂದ್ರಸೂರ್ಯ ಇರೋಷ್ಟು ದಿನ ನ್ಯಾಷನಲ್ ಪಾರ್ಟಿ ಇರುತ್ತೆ. ದೇವೇಗೌಡರು ವಿಕೆಟ್ ಹೋಗಿ ಕುಮಾರಣ್ಣನ ಹೆಲ್ತ್ ಇಲ್ಲ, ಹೋದ ತಕ್ಷಣ ಪಾರ್ಟಿ ಬರ್ಕಾಸು. ನಾನು ಹೇಳ್ತಿರೋದು ಹಾಗಾಗಿ ನನಗೂ ಈಗ 35-36ನೇ ವರ್ಷ. ಹಾಸನದ ವಿದ್ಯಾನಗರದಲ್ಲಿರುವ ಶಾಸಕ ಪ್ರೀತಂ ಗೌಡ ಮನೆಗೆ ಮುತ್ತಿಗೆ ಹಾಕಿದ್ರು, ಪ್ರತಿಭಟನೆ ನಡೆಸಿದ್ರು. ಶಾಂತವಾಗಿದ್ದ ಪ್ರತಿಭಟನೆ ಮಾತಿನ ಚಕಮಕಿಗೆ ಕಾರಣ ಆಯಿತು. ಕಿಡಿಗೇಡಿ ಕಲ್ಲು ತೂರಾಟ ನಡೆಸಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದ. ಸರ್, ಮನೆ ಒಳಗಡೆ ನುಗ್ಗಕ್ಕೆ ಟ್ರೈ ಮಾಡಿದ್ವಿ ಸರ್. ನಾವು ಕಾರ್ಯಕರ್ತರುಗಳ ಕಡೆ ಏನು ಒಳಗಡೆ ಇದ್ವಿ, ಯಾರನ್ನೂ ಬಿಡಲ್ಲ. ಏನು ಅನ್ಕೊಂಡಿದ್ದೀರಾ ನಿಮ್ಮನ್ನ? ನಮಗೆ ಮೇಲ್ಗಡೆಯಿಂದಾನೆ ಆರ್ಡರ್ ಬಂದಿದೆ, ನಮ್ಮವರೇ ಇರೋದು, ಚೀಫ್ ಮಿನಿಸ್ಟರ್ ನಮ್ಮವರೇ ಇರೋದು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿ ಮೇಲೆ ಅಟ್ಯಾಕ್ ಮಾಡಕ್ ನೋಡಿದ್ರು. ನಾವುಗಳು ತಡಿಬೇಕಾದ್ರೆ ತೆಗೆದು ಕಲ್ಲಲ್ಲಿ ಹೊಡೆದಿದ್ದಾರೆ ಸರ್. ಪ್ರತಿಭಟನೆ ಸಮಯದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವಿನ ಮಾತಿನ ಚಕಮಕಿ ನಡೆದು ಜೆಡಿಎಸ್ ಕಾರ್ಯಕರ್ತರು ಮನೆಯೊಳಗೆ ನುಗ್ಗಲು ಯತ್ನ ಮಾಡಿದ್ರು. ಈ ಸಮಯದಲ್ಲಿ ಶಾಸಕ ಪ್ರೀತಂ ಗೌಡ ತಂದೆ ತಾಯಿ ಮನೆಯಲ್ಲೇ ಇದ್ರು. ಘಟನೆ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ರು. ನಾವಿಬ್ಬರೇ ಇರುವಾಗ ಒಂಥರ ಮರಣಾಂತಿಕ ಹಲ್ಲೆ ತರ ಕಲ್ಲೆಲ್ಲ ಹೊಡೆದು
ಕಾರ್ ಡ್ಯಾಮೇಜ್ ಆಯಿತು, ಯಾರೋ ಕಾರ್ಯಕರ್ತರು ಬಂದಿದ್ರು, ಅವ್ರಿಗೆ ಕಣ್ಣೇಟು ಇನ್ನು ಸ್ವಲ್ಪದಲ್ಲಿ ಇಲ್ಲದೇ ಕಣ್ಣು ಗುಡ್ಡೆ ಹೋಗ್ತಿತ್ತು ಅವ್ರಿಗೆ. ಆ ಥರ ಎಲ್ಲ ಆಯಿತು. ಅದು ನೋಡಿ ಗಾಬರಿ ಅದೇ, ನಾನು ಮೊದಲೇ ಸುಸ್ತು, ಆಸ್ಪತ್ರೆಗೆ ಹೋಗಬೇಕು ಅಂತ ಹೊರಟವಳಿಗೆ ಇವೆಲ್ಲ ನೋಡೋದಾಯ್ತಲ್ಲ, ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಬೇಜಾರಾಯಿತು. ಆಪರೇಷನ್ ಆಡಿಯೋ ಪ್ರತಿಭಟನೆ ಉಗ್ರ ರೂಪ ಪಡೆದುಕೊಳ್ತಿದ್ದಂತೆ ಹಾಸನ ಎಸ್ಪಿ ಪ್ರಕಾಶ್ ಗೌಡ ಶಾಸಕರ ಮನೆಗೆ ಓಡೋಡಿ ಬಂದ್ರು. ಪ್ರೀತಂ ಗೌಡ ಮನೆಗೆ ಪೊಲೀಸ್ ಭದ್ರತೆ ಕೊಟ್ಟರು. ಕಲ್ಲೇಟು ತಿಂದ ಬಿಜೆಪಿ ಕಾರ್ಯಕರ್ತ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ರೆ, ಜೆಡಿಎಸ್ ಮಹಿಳಾ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರಿಂದಲೇ ದೌರ್ಜನ್ಯ ಆಗಿದೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹಾಸನ ಬಡಾವಣೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅವ್ರ ಗುಂಡಾವರ್ತನೆ ಅವರೇ ಮಾಡಿದ್ದಾರೆ, ಬಿಜೆಪಿಯವರೇ ಮಾಡಿದ್ದಾರೆ. ಅವ್ರ ಕಾರ್ಯಕರ್ತರಿಗೆ ಅವ್ರಿಗೆ ಹೇಳಿರ್ಬೋದು, ನೀವೇ ಕಲ್ತೂರಾಟ ಮಾಡಿ ಅಂತ ನಮ್ಮ ಮೇಲೂ ಅಟ್ಯಾಕ್ ಮಾಡಿದ್ದಾರೆ. ನಾವು ಹಂಗಾಗಿ ನಮ್ಮ ಕಾರ್ಯಕರ್ತರು ಅವ್ರ ಮೇಲೆ ಕೇಳಕ್ ಹೋಗಿದ್ದಾರೆ ಅಷ್ಟೇ. ನಮ್ದೇ JDS ನಮ್ಮವರು, ನಮ್ಮ ಪಕ್ಷದವರು ಅವ್ರು ಏನೋ ಯಾವುದೇ ರೀತಿ ಆಗಲಿ ಏನು ಅಲ್ಲಿ ನಾವು ಏನು ಮಾಡಿಲ್ಲ. ಕಾರ್ಯಕರ್ತನ ಮೇಲೆ ಕಲ್ಲು ತೂರಾಟದ ಪ್ರತಿಕಾರಕ್ಕೆ ಅಮಣಿಸ್ತಾ ಇರುವ ಬಿಜೆಪಿ ನಾಯಕರು ಯಡಿಯೂರಪ್ಪ ನೇತೃತ್ವದಲ್ಲಿ ಹಾಸನಕ್ಕೆ ಬಂದಿದ್ದಾರೆ. ಗಾಯಾಳುಗಳನ್ನ ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ರು. ಇನ್ನೊಂದು ಕಡೆ MG ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಟ್ನಲ್ಲಿ ಆಪರೇಷನ್ ಕಿಚ್ಚು ಈಗ ಬಿಜೆಪಿಯ ಬುಡ ಅಲುಗಾಡಿಸ್ತಾ ಇದ್ರೆ, ಬಿಜೆಪಿ ಶಾಸಕನ ಮೇಲಿನ ಹಲ್ಲೆ ಪ್ರಕರಣ ಈಗ ದೋಸ್ತಿ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಡಿಎಂಜಿಹಳ್ಳಿಯ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಹಾಸನದಲ್ಲಿ ಗೂಂಡಾಗಿರಿ ಯಾರು ಮಾಡಿದ್ರು ಅಂತ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಜೆಡಿಎಸ್ನ 8 ಜನರ ಮೇಲೆ, ಬಿಜೆಪಿಯ 5 ಮೇಲೆ ಕೇಸ್ ಆಗಿದೆ. ಆದರೆ ನಮ್ಮ ರಾಜಕೀಯ ನಾಯಕರು ಈ ಘಟನೆ ಬಗ್ಗೆ ಹೇಳಿದ್ದು ಇಷ್ಟು. ಇಂಥ ಗುಂಡಾ ಪ್ರವೃತ್ತಿಗೆ ನಾನೇನಾದರೂ ಹೆದರುತ್ತೀನಿ ಅಂತಿದ್ರೆ ಅದು ಅವರ ಭ್ರಮೆ. ಇದನ್ನು ಎದುರಿಸೋದಕ್ಕೆ ದೈವಶಕ್ತಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಪಕ್ಷ ನನ್ನ ಜೊತೆ ಇದೆ. ಹಾಗಾಗಿ ಇದನ್ನು ಎದುರಿಸುವಂತ ಶಕ್ತಿ ನನಗಿದೆ ಅಂತ ಈ ಮೂಲಕ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಗುಂಡಾ ಪ್ರವೃತ್ತಿಯನ್ನು ನಿಲ್ಲಿಸ್ತಾ ಹೋದ್ರೆ, ಏನು ನೀವು 3 ತಿಂಗಳಿಂದ ಹೇಳಿದ್ರಿ ದಂಗೆ ಏಳಿಸುವಂತ ಕೆಲಸ ಮಾಡ್ತೀನಿ ಅಂತ, ಅದನ್ನ ಪ್ರಾರಂಭ ಮಾಡಿದಿರಿ. ಈ ಪ್ರಾರಂಭಕ್ಕೆ ಅಂತ್ಯ ಭಾರತೀಯ ಜನತಾ ಪಾರ್ಟಿ ಮತ್ತು ಪಾರ್ಟಿಯ ಕಾರ್ಯಕರ್ತರು ಕೊಡುವಷ್ಟು ಶಕ್ತಿ ಇದೆ. ಇವತ್ತು ಈ ಕೆಳಮಟ್ಟದ ಗೂಂಡಾಗಿರಿಗೆ ಇಳಿದಂತಹದ್ದು JDS ಪಕ್ಷಕ್ಕೆ ಶೋಭೆ ತರುವಂತದ್ದಲ್ಲ. ಇದನ್ನು ಖಂಡಿಸ್ತೇನೆ. ಬರುವಂತ ದಿವಸಗಳಲ್ಲಿ ನೀವು ಮಾಡಿರುವಂತಹ ಈ ಗೂಂಡಾಗಿರಿಗೆ ತಕ್ಕ ಪ್ರತಿಫಲವನ್ನ ಅನುಭವಿಸಬೇಕಾಗುತ್ತೆ JDS ನಾಯಕರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಸನಕ್ಕೆ ಹೋಗಿ ಅವ್ರ ಕುಟುಂಬದವ್ರನ್ನೆಲ್ಲ ಕಂಡು, ಅಲ್ಲ ಪತ್ರಿಕೆಯವ್ರನ್ನೆಲ್ಲ ಮಾತನಾಡಿಸಿ, ಅವನು ಯಾರು ಹಲ್ಲೆ ಆಗಿದೆ ಆಸ್ಪತ್ರೆಯಲ್ಲಿದ್ದಾನೆ ಅವನ್ನೆಲ್ಲ ಮಾತನಾಡಿಸ್ಕೊಂಡು ಬರ್ತಾ ಇದೆ. ಇದು ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿಯೇ ಪ್ರಚೋದನೆ ಕೊಟ್ಟು, ಆಡಳಿತ ಪಕ್ಷದ ಮಂತ್ರಿಗಳ ಪ್ರಚೋದನೆಯಿಂದಲೇ ನಡೆಸಿರ್ತಕ್ಕಂಥ ದೌರ್ಜನ್ಯ ಇದು. ಪೊಲೀಸರು ದೌರ್ಜನ್ಯ ನಡೆಯುವವರೆಗೂ ಅವರು ದೌರ್ಜನ್ಯಕ್ಕೆ ಬೆಂಬಲವಾಗಿ ನಿಂತಿದ್ದು ಇದು ನಾಚಿಕೆಗೇಡಿನ ಸಂಗತಿ, ಅಧಿಕಾರದ ದುರ್ಬಳಕೆ. ಇವತ್ತು ಇಲ್ಲಿನ ವಿಚಾರವನ್ನ ತೆಗೆದುಕೊಂಡು ಹಾಸನದಲ್ಲಿ ಗೂಂಡಾಗಿರಿ ಏನ್ ಮಾಡ್ತಾ ಇದ್ದಾರೆ, ವಯಸ್ಸಾದಂಥ ತಂದೆ ತಾಯಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು, ವಯಸ್ಸಾಗಿ ಸುಮಾರು 80-90 ವರ್ಷ ಆಗಿರುವಂಥ ಅವರ ಅಜ್ಜಿ ಮೇಲೆ ಹಲ್ಲೆ ಮಾಡಿರೋ, ಕಿಟಕಿ ಬಾಗಿಲು ಹೊಡೆದಾಕಿರುವಂಥದ್ದು, ಕೊಲೆ ಬೆದರಿಕೆ ಹಾಕಿರುವಂಥದ್ದು, ಇದು ರಾಜ್ಯದಲ್ಲಿ ಗೂಂಡಾಗಿರಿ ಸರ್ಕಾರ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ನಮ್ಮ ಕುಟುಂಬ ಗೂಂಡಾಗಿರಿಯ ರಾಜಕಾರಣವನ್ನು ಮಾಡ್ಕೊಂಡು ಬಂದಿಲ್ಲ. ಜನತೆಯ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡೆ ರಾಜಕಾರಣದಲ್ಲಿ ಬದುಕಿದ್ದೇವೆ. ಅದರ ಅವಶ್ಯಕತೆ ನನಗಿಲ್ಲ. ನನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಇವತ್ತು ಕಾನೂನು ಬಾಹಿರುವಂಥ ಚಟುವಟಿಕೆ ಮಾಡ್ತಕ್ಕಂಥವರಿಗೆ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಅಧಿಕಾರಿಗಳಿಗೂ ಹೇಳಿದ್ದೇನೆ ಸ್ಪಷ್ಟವಾಗಿ, ಯಾರೇ ತಪ್ಪು ಮಾಡಿರಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಹೇಳಿದ್ದೇನೆ. ಯಾರೇ ತಪ್ಪು ಮಾಡಿದ್ರು ಕ್ರಮ ತಗೊಳ್ತಾರೆ. ಲೋಕಲ್ ಪೊಲೀಸ್ ಇದ್ದಾರೆ, ಸುಬ್ರಹ್ಮಣ್ಯ ಪೊಲೀಸ್ ಇಲ್ವೇ, ಕ್ರಮ ತಗೊಳ್ತಾರೆ. ಯಾರ್ಯಾರು ಏನೇನು ಮಾಡ್ಕೊಂತಾರೆ ಎಲ್ಲ BJP ಕತೆ ಗೊತ್ತಿವೇನ್ರಿ. ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಿ ವಿಷಯ ತಿಳ್ಕೊಳ್ಳೋದಲ್ಲ ರಿಯಾಕ್ಟ್ ಮಾಡಿ. ದೇವೇಗೌಡರ ಕಟ್ಟ ಅಭಿಮಾನಿಗಳು ಇವತ್ತು ಉದ್ವೇಗದಲ್ಲಿ ಅವರ ಮನೆ ಬಾಗಿಲ ಹತ್ರ ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಪೊಲೀಸನ್ನ ಕಳಿಸಿ ಯಾವುದೇ ಒಂದು ಅಹಿತಕರವಾದಂಥ ಘಟನೆ ನಡೆದೇ ಇರಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅಲ್ಲಿ ಯಾರೋ ರಾಹುಲ್ ಅಂತಕ್ಕಂಥ ಹುಡುಗ ಪ್ರಚೋದಿಸಿ ತಿರುಗಿ ಮಾತಾಡಿದಂಥ ಸಂದರ್ಭದಲ್ಲಿ ದೂರದಿಂದ ಒಂದು ಗುಂಪಲ್ಲಿ ಕಲ್ಲೆಸ್ತಿದ್ದಾರೆ. ಅಷ್ಟು ಬಿಟ್ಟರೆ ಇನ್ಯಾವುದೇ ಅನಾಹುತ ಆಗಿಲ್ಲ, ನಿಯಂತ್ರಣಕ್ಕೆ ಬಂದಿದೆ. ಇನ್ನು ಮುಂದೆ ಯಾವುದೇ ಥರದ ಅಂತ ಘಟನೆಗಳು ನಡೆದಿದೆ ರೀತಿಯಲ್ಲಿ ಮುಖ್ಯಮಂತ್ರಿ. ಇಷ್ಟೆಲ್ಲ ಘಟನೆಗೆ ಕಾರಣವಾಗಿದ್ದು ಆ ಒಂದು ಆಡಿಯೋ. ಇಲ್ಲಿವರೆಗೂ ನೋಡಿದ್ದು ಆಡಿಯೋದ ಒಂದು ಭಾಗ. ಆದ್ರೆ 40 ನಿಮಿಷದ ಆಪರೇಷನ್ ಕಮಲದ ಆಡಿಯೋ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಸಂಪೂರ್ಣ ಆಡಿಯೋ ಸಿಡಿಯನ್ನು ಬಿಡುಗಡೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಬರ್ತಾ ಇತ್ತು.
ಆ ಕೆಲವು ಪ್ರಮುಖವಾದ ಪಾಯಿಂಟ್ ಇಟ್ಟಿರೋದಕ್ಕೆ ನೀವಿನ್ನೂ ಅರಗಿಸ್ಕೊಳಕ್ಕಾಗಿಲ್ಲ. ಇನ್ನ 40 ನಿಮಿಷದ ನಾನು ಸಾರ್ವಜನಿಕವಾಗಿಟ್ಟರೆ ಗತಿ ಏನಾಯ್ತದೆ ಅಧ್ಯಕ್ಷರೇ? ಇಡೋಣ, ಇಡ್ಲಿಕ್ಕೋಸ್ಕರಲೇ ಇವತ್ತು ಇದು ಚರ್ಚೆ ನಡೀತಾ ಇರೋದಿಲ್ಲಿ. ಆಡಿಯೋನ ಎಡಿಟ್ ಮಾಡಿ ಕಟ್ ಅಂಡ್ ಪೇಸ್ಟ್ ಮಾಡಲಾಗಿದೆ. ಪೂರ್ಣ ಆಡಿಯೋ ಬಿಡಿ ಅಂತ ನಿನ್ನೆ ಸದನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಆಗ್ರಹಿಸಿದ್ರು. ಬಿಎಸ್ವೈಗೆ ಸವಾಲು ಹಾಕಿದ್ದ ಕುಮಾರಸ್ವಾಮಿ ಪೂರ್ಣ ಆಡಿಯೋ ಬಿಟ್ರೆ ಗತಿಯೇನು ಅಂತ ಎಚ್ಚರಿಸಿದ್ರು. ಇದಾದ ಕೆಲವೇ ಗಂಟೆಗಳಲ್ಲಿ ಆಡಿಯೋದ ಕಂಪ್ಲೀಟ್ ಪಿಕ್ಚರ್ ಸಿಡಿದಿದೆ. ಆಡಿಯೋದಲ್ಲಿರೋ ಸ್ಫೋಟಕಾಂಶಗಳನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನೋಟಿಸ್ಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಸ್ಪೀಕರ್ ವಿಧಾನಸೌಧದಲ್ಲೇ ಬಿದ್ದಿರ್ತಾನೆ. ರಾಜೀನಾಮೆ ಕೊಡುತ್ತೆ, ನಮ್ಮ ಪೊಲೀಸ್ ರಕ್ಷಣೆ ಬೇಕು ಅಂತೇಳಿ ರಕ್ಷಣೆಯಲ್ಲಿ ಹೋಗ್ಬಿಟ್ಟು ಸ್ಪೀಕರು ರಾಜೀನಾಮೆ ಸ್ಪೀಕರ್ ತಪ್ಪಿಸ್ಕೊಂಡು ಓಡಾಡೋಣ ಅಂತ ನಡೆಯೋ ಸಮಯದಲ್ಲಿ ಕೊಟ್ಬಿಟ್ಟು ಅವನು ಬಿದ್ದಿರ್ತಾನಲ್ಲಿ ತಗೊಳ್ಳೇಬೇಕು, ಬೇಡ ಲೇಟ್ ಮಾಡೋದು. ಮುಂಬೈನಲ್ಲಿ 11 ಮಂದಿ ಇದ್ದಾರೆ. 14 ಆದ ಕೂಡಲೇ ರಾಜೀನಾಮೆ. ಮತ್ತೆ ನಿಮ್ ಫಾದರ್ ಇಲ್ಲೇ ಇರ್ಲಿ ಬೆಂಗಳೂರಿನಲ್ಲಿ, ನೀನ್ ಕನ್ವಿನ್ಸ್ ಮಾಡಿ ನಿಂತ್ಕೊಂಡು ನೀನ್ ಬಾಂಬೆಗೆ ಬಾ. ಅವಾಗ ಎಲ್ಲರೂ 15 ಜನ ಆಗ್ಬಿಟ್ಟು ಎಲ್ಲ ಹೊರಟಾಗ ನಿಮ್ ಫಾದರ್ ಜೊತೆಗೆ ಬಂದು ರಾಜೀನಾಮೆ ಕೊಡೋದು ಅಷ್ಟೇ. ನೀನ್ ಬಂದು ಕಣ್ಣಿಗೆ ನೋಡ್ಕೊಂಡ್ ಬಾರಮ್ಮ, ಉಳಿದೆಲ್ಲ ನಾನು ಅಣ್ಣನ ಜೊತೆ ಮಾತಾಡಿಸ್ತೀನಿ, ಅದೆಲ್ಲ ಓಕೆ ಮಾಡ್ಕೊಂಡು. ಫೈನಾನ್ಸ್ ಮ್ಯಾಟರ್ ವಿಜೇಂದ್ರ ನೋಡ್ಕೋತಾನೆ. ಎಲ್ಲ ಒಪ್ಸೋದು ವಿಜಯೇಂದ್ರ, ನಾನು ನೀನಲ್ಲ. ದುಡ್ಡಿನ ವಿಚಾರದಾಗ ಅವ್ರ ಮಗ ವಿಜಯೇಂದ್ರ ಒನ್ ಟು ಒನ್ ಮಾತಾಡ್ತಾನ. ನಿಂದ ಏನ್ ಎಕ್ಸೆಪ್ಟೇಷನ್ ಅದು ಹೇಳು, ಅದನ್ನು ಕೊಡಿಸ್ತೀವಿ. ಇಲೆಕ್ಷನ್ ಎಕ್ಸ್ಪೆಂಡಿಚರ್ ಎಷ್ಟು ಬರ್ತದಲ್ಲ ಅದನ್ನು ಮಾತಾಡಿಸ್ತೀವಿ, ಮಾಡಿಸಿ ಸೆಟರೇಟ್ ಮಾಡ್ತೀವಿ. 7 ಜನ ಟ್ರೈ ಮಾಡ್ತೀವಿ, ಸ್ವಿಚ್ ಆಫ್ ಇದೆ. ನೀನು ನಾನು ಹೇಳಿದ ತಕ್ಷಣ ಈಗ ಅವ್ರು ಒಪ್ಸೋದಲ್ಲ. ನಾಳೆ ಅವ್ರ ಅಪ್ಪನ ಪ್ರತಿಯೊಂದದ ಅವ್ರ ಫಾದರ್ ಕನ್ವಿನ್ಸ್ ಮಾಡೋರು ವಿಜಯೇಂದ್ರ, ನಾನೇನಲ್ಲ. ಯಾದಗಿರಿಗೆ ನೀನೇ ಕಿಂಗ್, ಮಿನಿಸ್ಟರ್ ಆಗ್ತೀಯಾ? ಯಾದಗಿರಿ ಕ್ಲೀನ್ ಸ್ವೀಪ್ ಮಾಡ್ತೀವಿ. ಯಾದಗಿರಿ ಶಾಪುರ್ ಸುರಪುರ್ ಸ್ವೀಪ್ ಆಗ್ತದೆ. ನೀನ್ ಮಿನಿಸ್ಟರ್ ಅಲ್ಲೋಲ್ ಕಲೋಲ್ ಆಗ್ತದ. ರಾಜ್ ಇರ್ತಾನ, ನೀನ್ ಇರ್ತಿದಿ, ಗುರುಪಾಟ್ಲ್ ಇರ್ತಾವ, ವೆಂಕಟ್ ಎಲ್ಲ ಕಲಿಬೇಕು. ನೀನ್ ಎಲೆಕ್ಷನ್ ಮಾಡಿ ಗಿಚ್ಚು. ಸಾಹೇಬ್ರನ್ನ ನಂಬು, ನಂಬಿದವರನ್ನ ಕೈ ಬಿಡಲ್ಲ. ದೇವೇಗೌಡ ಲಿಂಗಾಯತರಿಗೆ ಮೋಸ ಮಾಡಿದ್ದಾರೆ. ನಂಬಿದವರಿಗೆ ನೋಡ್ರಿ, ಅತ್ತ ನಂಬಲಿಲ್ಲ ಅವ್ರದ್ದು ದೈವ, ನಂಬಿದ್ರೆ ಅವ್ರ ದೈವ. ಇದು ಪ್ರಾಕ್ಟಿಕಲ್ ಇತ್ತು. ರೆಡ್ಡಿ ಅವ್ರು ನನ್ನ ಹೆಸರು 10 ಕೋಟಿ ಬರೋದು ಯಡಿಯೂರಪ್ಪನ ಹತ್ರ. ಅವ್ರಿನ್ನೂ ಜನಾರೆಡ್ಡಿ ಬದುಕಿ ಅಂತ 1 ರೂಪಾಯಿ ಕೊಟ್ಟಿಲ್ಲ. ನನಗೆ 3 ಕೋಟಿ 10 ಲಕ್ಷ ಎಲೆಕ್ಷನ್ ಕೊಟ್ಟರು 1 ರೂಪಾಯಿ ಕೊಟ್ಟಿಲ್ಲ. ಇನ್ನೊಂದು ಏನಂದ್ರೆ, ನೀವು ಸಮಾಜದವರು ಒಬ್ಬರು ಮುಖ್ಯಮಂತ್ರಿ ಮಾತ್ರ ಇದಕ್ಕೆ ಹೆಮ್ಮೆ ಏನ್ ಬೇಕು? ಅವ್ನು ಯಾರು ಕುಮಾರಸ್ವಾಮಿ ರಾಮನಗರ ಹಾಸನ ಸಂಬಂಧ ಬರ್ತಿರೋರು ಸರ್. ಬೇರೆಯವರಿಗಿಂತ ನಿನಗೆ ದೊಡ್ಡ ಅಮೌಂಟ್ ಸಿಗುತ್ತೆ. 50 ಕೋಟಿಗೆ ರಮೇಶ್ ಕುಮಾರ್ನ ಸೆಟ್ ಮಾಡಿದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ಹೇಳಲಾಗಿದೆ. ಹಂಗಲ್ಲೇ ನಾವು ಈಗ ಕರ್ಕೊಂಡ್ಬಂದಿ ಅಂದ್ರೆ ನೋಡಪ್ಪ, 4 ಮಂದಿಗೆ ಏನ್ ಕೊಟ್ರ ಅದಕ್ಕಿಂತ 3-4-5 ಜಾಸ್ತಿ ಕೊಡು. ಭಾರಿ ದೊಡ್ಡ ಅಮೌಂಟ್ ಹಣ. ಇವು ನೀವು ಇನ್ನು 10 ವರ್ಷ ಎಡಿಟ್ ಮಾಡಿದ್ರು, ಒಂದ್ಸರಿ ಸಿಂಗಲ್ ಪೇಮೆಂಟ್ ಕೊಡು. ಡಿಸಿಷನ್ ಮಾಡಿ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ಇದೊಂದು ಸಂವಿಧಾನಿಕ ಬಿಕ್ಕಟ್ಟು ಅಂತೇಳಿ ಇಮಿಡಿಯೇಟ್ ಗವರ್ನರ್ ತಗೊಂಡು ಇವ್ರಿಗೂ ಒಟ್ಟಿಗೆ ಹೈಕೋರ್ಟು, ಸುಪ್ರೀಂ ಕೋರ್ಟು, ಜಡ್ಜಸ್ಸು ಅವರೆಲ್ಲ ಮಿಸೈಲ್ ಲೆವೆಲ್ ಹೇಳಿ ಏನೇನು ಸ್ಪೀಕರ್ ತೊಂದರೆ ಮಾಡಿದ್ರು ಏನೇನು ಮಾಡ್ಬೇಕನ್ನೋ ಮಟ್ಟಿಗೆ ಎಲ್ಲ ರೆಡಿ ಆಗ. ರಿಪೋರ್ಟ್ ನ್ಯೂಸ್ 18 ಕನ್ನಡ. ಆಡಿಯೋ ಗಲಾಟೆಗೆ ಇಷ್ಟಕ್ಕೆ ಮುಗಿಲಿಲ್ಲ. ಇವತ್ತು ಸದನವನ್ನ ಇದೇ ಆಪರೇಷನ್ ಕಮಲದ ಆಡಿಯೋ ಬಲಿ ಪಡೆಯಿತು. ಆಡಿಯೋ ಡೀಲ್ ತನಿಖೆಗೆ ಎಸ್ಐಟಿ ಬೇಡ ಅಂತ ಪಟ್ಟು ಹಿಡಿದ ಬಿಜೆಪಿ ಎಸ್ಐಟಿನೇ ಬೇಕು ಅಂತ ಹೇಳಿದ ಸರ್ಕಾರ. ಇಬ್ಬರ ಜಗಳದಲ್ಲಿ ಜನರ ತೆರಿಗೆ ದುಡ್ಡು ಮತ್ತೆ ಪೋಲಾಯಿತು. ಕಲಾಪಕ್ಕೂ ಮುನ್ನ ಸ್ಪೀಕರ್ ಸಂಧಾನ ಸಭೆ. 2 ಸಲ ಸಭೆ ಕರೆದ್ರು ಸಂಧಾನ ಢಮಾರ್. ನಿನ್ನೆಯೆಲ್ಲ ಸದನದಲ್ಲಿ ಕೂಗಾಡಿ ಕಿರುಚಾಡಿ ಕಲಾಪ ಹಾಳು ಮಾಡಿದ್ದ ನಮ್ಮ ಜನಪ್ರತಿನಿಧಿಗಳು ಇವತ್ತಾದರೂ ಬುದ್ಧಿ ಕಲಿತಾರೆ ಅಂದ್ರೆ ಮತ್ತದೇ ಕಿತಾಪತಿ ಮಾಡಿಕೊಂಡ್ರು. ಅಧಿವೇಶನ ಆರಂಭಕ್ಕೂ ಮೊದಲು ಸ್ಪೀಕರ್ ರಮೇಶ್ ಕುಮಾರ್ ಸಂಧಾನ ಸಭೆ ನಡೆಸಿದ್ರು, ಯೂಸ್ ಆಗಿಲ್ಲ. 2ನೇ ಸಲವಾದರೂ ಭಕ್ತಾರ ಅಂದ್ರೆ ಅವರ ಮೇಲೆ ಇವರು, ಇವರ ಮೇಲೆ ಅವರು ಕತ್ತಿ ಮಸದ್ರೆ ಹೊರತು ಸಭೆ ಯಶಸ್ವಿಯಾಗೋಕೆ ಬಿಡ್ಲೇ ಇಲ್ಲ. ಎಸ್ಐಟಿ ತನಿಖೆಗೆ ಸರ್ಕಾರ ಪಟ್ಟು ಹಿಡಿದ್ರೆ ಸದನ ಸಮಿತಿ ರಚಿಸಿ, ಇಲ್ಲಾಂದ್ರೆ ನ್ಯಾಯಾಂಗ ತನಿಖೆ ಮಾಡಿಸಿ ಅಂತ ಬಿಜೆಪಿಯವರು ಬೊಬ್ಬೆ ಹಾಕಿದ್ರು.
ಒಪ್ತೀರಾ ನೀವು ಒಪ್ತೀರಾ ಒಂದು ಪ್ರಯತ್ನ ಸದನ ಆರಂಭವಾಗ್ತಿದ್ದಂತೆ ಎಲ್ಲರ ಗಮನ ಸೆಳೆದಿದ್ದು ರೆಬೆಲ್ಸ್ ಶಾಸಕರು. ನಾಪತ್ತೆಯಾಗಿದ್ದ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಮಹೇಶ್ ಕುಮಟಳ್ಳಿ, ಉಮೇಶ್ ಜಾಧವ್ ಸದನಕ್ಕೆ ಬಂದವರು ಕಾಂಗ್ರೆಸ್ ಪಾಳಯದಲ್ಲಿ ಕಾಣಿಸಿಕೊಂಡಿದ್ದು ಕುತೂಹಲ ಹುಟ್ಟಿಸಿತ್ತು. ಅಧಿವೇಶನದಲ್ಲೂ ಮತ್ತೆ ಅದೇ ರಾಗ, ಅದೇ ಹಾಡು. 2 ಸಲ ಕಲಾಪ ಮುಂದೂಡಿದ್ರೂ ಅದೇ ಚಾಳಿ. ಸದನ ಶುರುವಾದ ಮೇಲೆ ಎಸ್ಐಟಿ ತನಿಖೆಗೆ ಮೈತ್ರಿ ಸರ್ಕಾರ ಪಟ್ಟು ಹಿಡಿತು. ಎಟಿ ರಾಮಸ್ವಾಮಿ ಅವರು ಸ್ಪೀಕರ್ಗೆ ಕಳುಹಿಸಿದ ರಜೆ ಪತ್ರ ಪ್ರಸ್ತಾಪ ಆಯಿತು. ಆಮೇಲೆ ಮಾಧುಸ್ವಾಮಿ ಅವರಿಂದ ಮತ್ತೆ ಆಡಿಯೋ ವಿಚಾರ ಪ್ರಸ್ತಾಪ ಆಯಿತು. ನಾವು ಅಸಹಾಯಕರಲ್ಲ, ಹೇಡಿಗಳಲ್ಲ, ನಾವು ಎದುರಿಸಲು ಸಿದ್ಧ, ಆದರೆ ಎಸ್ಐಟಿಗೆ ಒಪ್ಪಲ್ಲ ಅಂತ ರಚ್ಚೆ ಹಿಡಿದ್ರು. ತಾವು ದಿಢೀರಂತ ಬಂದಿಲ್ಲ ಅಂದಾಗ ಇಷ್ಟೊಂದು ಒಳ್ಳೆ ಅಧ್ಯಕ್ಷರಿಗೆ ನಮ್ಮ ಕಡೆಯಿಂದ ಅವಮಾನ ಆಗ್ಬಾರ್ದು, ನಮ್ಮ ಕಡೆಯಿಂದ ಈ ಸಭೆ ಗೌರವ ಹೋಗ್ಬಾರ್ದು, ಸರಿಯೋ ತಪ್ಪು ನಾವೇ ಸೋತ್ ಹೋಗೋಣ ಅಂತ ತೀರ್ಮಾನಕ್ಕೆ ಬಂದಿದ್ಬಿಟ್ರೆ ನಾವ್ಯಾರು ಹೇಳಿಗಳು ಅಲ್ಲ, ಆ ಸ್ಥಿತಿಗೆ ನಾವು ಬಂದಿರ್ಲೂ ಇಲ್ಲ. ನಾವೆಲ್ಲದಕ್ಕೂ ತಯಾರಾಗಿ 104 ಜನ ಈ ಮನೆಗೆ ಬಂದಿದ್ವಿ. ಯಡಿಯೂರಪ್ಪನವರಿಗೆ ಮಾತನಾಡಲು ಸ್ಪೀಕರ್ ಅವಕಾಶ ಕೊಟ್ಟರೆ ಅವರು ಆಡಿಯೋ ಡೀಲ್ ತನಿಖೆಯನ್ನ ಸದನ ಸಮಿತಿ ಮೂಲಕವಾದರೂ ತನಿಖೆ ಮಾಡಿಸಿ, ಇಲ್ಲಾಂದ್ರೆ ಹಗಲು ರಾತ್ರಿ ಧರಣಿ ಮಾಡ್ತೀವಿ ಅಂತ ಬಾವಿಗಿಳಿದು ಧರಣಿ ನಡೆಸಿದ್ರು. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಈ ಪ್ರಕರಣದ ಮಾರ್ಗೋಪಾಯಗಳನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಪ್ರಯತ್ನ ಮಾಡಿದ್ದೀರಿ. ಅದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ನಿಲುವನ್ನ ಗದ್ದಲ ಗಲಾಟೆ ಮಧ್ಯೆನೂ ಹಲವು ವಿಧೇಯಕಗಳನ್ನ ಮಂಡನೆ ಮಾಡಿ ಅಂಗೀಕಾರ ಪಡೆದ್ರು. ರಾಜ್ಯಪಾಲರ ಭಾಷಣ ಮತಕ್ಕೆ ಹಾಕಿಲ್ಲ. ಧನ ವಿನಿಯೋಗ ವಿಧೇಯಕವನ್ನು ತಂದಿಲ್ಲ, ಸುಮ್ನಿರಿ ಅಂದ್ರೂ ಸರ್ಕಾರ ವರ್ಸಸ್ ಪ್ರತಿಪಕ್ಷದವರ ಗಲಾಟೆ ಕಡಿಮೆ ಆಗಲಿಲ್ಲ. ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯ ಸೂಚಿಸ್ತಕ್ಕಂಥದ್ದನ್ನ ನಾನು ಮತಕ್ಕೆ ಹಾಕಿಲ್ಲ, ಬೇರೆ ಯಾವುದನ್ನೂ ಹಾಕಿಲ್ಲ. ರಾಜಕೀಯವಾಗಿ ನೀವು ತೆಗೆದುಕೊಳ್ತಕ್ಕಂಥ ವಿಭಿನ್ನ ನಿಲುವುಗಳಿಗೆ ನಾನು ಮೂಕ ಪ್ರೇಕ್ಷಕನಾಗಿರ್ತೇನೆ ಹೊರತು ನಾನು ಬೇರೆ ಇನ್ನೇನು ಮಾಡೋದು ಸಾಧ್ಯ ಇರೋದಿಲ್ಲ. ಇಷ್ಟೆಲ್ಲ ಮುಗಿದ ಮೇಲೆ ಹಾಸನದಲ್ಲಿ ಪ್ರೀತಂ ಗೌಡ ಮನೆ ಮೇಲೆ ನಡೆದಂತ ಕಲ್ಲು ತೂರಾಟ ಸದನದಲ್ಲಿ ಗಲಾಟೆ ಸೃಷ್ಟಿಸಿತು. ಕೊನೆಗೆ ಸ್ಪೀಕರ್ ಕಲಾಪವನ್ನ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಿದ್ರು. ನಮ್ಮ ಕಷ್ಟಗಳನ್ನ ಪರಿಹರಿಸರಪ್ಪ ಅಂತ ಇವರನ್ನ ವಿಧಾನಸಭೆಗೆ ಕಳಿಸಿದ್ದಕ್ಕೆ ನಮ್ಮ ತೆರಿಗೆ ದುಡ್ಡನ್ನ ಹಾಳು ಮಾಡಿದ್ರೆ ಹೊರತು ಉದ್ಧಾರ ಆಗೋ ಒಂದು ವಿಷಯದ ಬಗ್ಗೆನೂ ಚರ್ಚೆ ಮಾಡಿಲ್ಲ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಆಪರೇಷನ್ ಕಮಲಕ್ಕೆ ತುತ್ತಾಗಿದ್ದ 4 ರೆಬೆಲ್ಸ್ ಶಾಸಕರು ಇವತ್ತು ಅಧಿವೇಶನದಲ್ಲಿ ಕಾಣಿಸಿಕೊಂಡ್ರು. ಅಧಿವೇಶನಕ್ಕೂ ಮೊದಲು ರೆಬೆಲ್ಸ್ ಶಾಸಕರು ಮಾತನಾಡಿದ್ರು. ಏನ್ ಹೇಳಿದ್ರು ನೀವೇ ಕೇಳಿ. ಪಕ್ಷದಲ್ಲಿ ನಮಗೆ ಅಸಮಾಧಾನ ನಿಜ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಪಕ್ಷದ ವಿರುದ್ಧ ಚಟುವಟಿಕೆ ನಾವು ಎಲ್ಲಿ ಮಾಡಿಲ್ಲ, ನಮ್ಮ ಹೈಕಮಾಂಡ್ಗೂ ನಾವು ಚಾಲೆಂಜ್ ಮಾಡಿಲ್ಲ. ಎಲ್ಲರೂ ನಾವು ರಾಜಕಾರಣಿಗಳು, ನಾವು ಶತ್ರುಗಳಲ್ಲ, ಮಿತ್ರರು. ಪಕ್ಷ ಸಿದ್ಧಾಂತ ಬಂದಾಗ ಮಾತ್ರ ನಾವು ಗಲಾಟೆ ಮಾಡಿದ್ವಿ. ಉಳಿಕೆ ವಿಷಯ ನಮ್ಮ ಮಿತ್ರರು ನಾವೆಲ್ಲರೂ. ಇವತ್ತು ನಾವು ಉಮೇಶ್ ಕತ್ತಮಣಿ ಸಾಯಂಕಾಲ ಹೋಗ್ತೀನಿ ಅಂದ್ರೆ ಬಿಜೆಪಿ ಆಪರೇಷನ್ ಅತೃಪ್ತರು ಅಂತಲ್ಲ, ಅಸಮಾಧಾನ ಇರೋದು ಸಹಜನೇ. ಇವತ್ತು ನಿನ್ನೆ ಮೊನ್ನೆ ಬಿಸಿ ಪಾಟೀಲರು ಅದೇ ರೀತಿ ಹೇಳಿದ್ದಾರೆ. ಅವರವರ ವಿಚಾರದಲ್ಲಿ ಅತೃಪ್ತತನ ಅವ್ರಿಗೂ ಇದೆ. ಅದೇ ರೀತಿ ನಮ್ಮ ಜಿಲ್ಲೆ ವಿಚಾರ ಬಂದಾಗ, ಬಳ್ಳಾರಿ ಜಿಲ್ಲೆ ವಿಚಾರ ಬಂದಾಗ ನಮಗೂ ಅತೃಪ್ತ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡ್ಕೊಂಡು ತೀರ್ಮಾನ ತಗೊಂತ ಜವಾಬ್ದಾರಿ ನಾವು ಬಿಡ್ತಾರಂತ ಯಾರು ಹೇಳಿದ್ದಾರೆ? ಎಲ್ಲಿ ಇಲ್ಲ, ಪಕ್ಷದಲ್ಲಿ ಖಂಡಿತವಾಗಿ ಉಳಿದೇ ಉಳಿತೀವಿ ನಾವು. ಇಲ್ಲ ಸೋಳು ಹೌದು, ನಮ್ದಲ್ಲದು. ನಂದು ಟೋಟಲ್ ನನ್ನ ಇಶ್ಯೂ ಬೇರೆ ಇದೆ, ಜಿಲ್ಲಾ ಇಶ್ಯೂ ಇದೆ, ಲೋಕಲ್ ಇಶ್ಯೂ ಇದೆ. ಈ ಬಾರಿ ಕರ್ನಾಟಕದಲ್ಲಿ 22 ಸೀಟ್ಗಳನ್ನ ಗೆಲ್ಲೇಬೇಕು ಅಂತ ಹಠಕ್ಕೆ ಬಿದ್ದಿರುವ ಬಿಜೆಪಿ ಚುನಾವಣಾ ದಿನಾಂಕ ಘೋಷಣೆಗೂ ಮುನ್ನವೇ ಅಖಾಡಕ್ಕೆ ಧುಮುಕಿದೆ. ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಹುಬ್ಳಿಗೆ ಆಗಮಿಸಿ ರಣಕಹಳೆ ಮೊಳಗಿಸಿದ್ರು. ಈಗ ನಾಳೆ ರಾಜ್ಯದಲ್ಲಿ ಅಮಿತ್ ಶಾ ಸಂಚಾರ ಬಿಜೆಪಿ ಪಾಳ್ಯದಲ್ಲಿ ಸಂಚಲನ ಉಂಟು ಮಾಡ್ತಿದೆ. ನಾಳೆ ಮಧ್ಯಾಹ್ನ 3:50ಕ್ಕೆ ಹೆಲಿಕಾಪ್ಟರ್ ಮೂಲಕ ಸಿಂಧನೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯುವ ಕಾರ್ಯಕರ್ತರ ಸಮಾವೇಶಕ್ಕೆ ಶಾ ತೆರಳಲಿದ್ದಾರೆ. 4 ಗಂಟೆಗೆ ಆರಂಭವಾಗುವ ಸಮಾವೇಶದಲ್ಲಿ ಶಾ ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣ ಮಾಡಿ ಹುರಿದುಂಬಿಸಲಿದ್ದಾರೆ. ಚಿತ್ರದುರ್ಗ, ಬಳ್ಳಾರಿ, ದಾವಣಗೆರೆ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಚುನಾವಣಾ ಉಸ್ತುವಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ.
ಲೋಕಸಭೆಯ ಕೊನೆಯ ಭಾಷಣದಲ್ಲೂ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದರು. ರಾಫೆಲ್ ಒಪ್ಪಂದದ ಬಗ್ಗೆ ರಾಹುಲ್ ಲೋಕಸಭೆಯಲ್ಲಿ ಮಾತನಾಡಿದ್ರೆ ಭೂಕಂಪವಾಗುತ್ತೆ ಅಂತ ಹಿಂದೊಮ್ಮೆ ಹೇಳಿದ್ರು. ನನಗೆ ಅಂತದ್ದೇನು ಕಾಣಿಸಲೇ ಇಲ್ಲ ಅಂತ ವ್ಯಂಗ್ಯವಾಡಿದ್ರು. ರಾಹುಲ್ ಓರ್ವ ಸಂಸದರು, ಆದ್ರೆ ಅವರು ನನ್ನನ್ನು ತಬ್ಬಕೊಂಡದ್ದು, ಕಣ್ಣು ಹೊಡೆದದ್ದು ಎಲ್ಲವೂ ಕೂಡ ಓರ್ವ ಸಂಸತ್ ಸದಸ್ಯರ ಕಡೆಯಿಂದ ಇದೇ ಮೊದಲ ಬಾರಿಗೆ ನೋಡಿದ್ದೇನೆ ಅಂದ್ರು. ಚುನಾವಣೆಯಲ್ಲಿ ಎನ್ಡಿಎಗೆ ಬಹುಮತ ಸಿಕ್ಕ 5 ವರ್ಷಗಳಲ್ಲಿ ಭಾರತದ ಗೌರವ ಜಾಗತಿಕ ಮಟ್ಟದಲ್ಲಿ ವೃದ್ಧಿಸಿದೆ. ಇದು ದೇಶದ ಅಭಿವೃದ್ಧಿಗೆ ಕಾರಣವಾಗಿದೆ ಅಂದ್ರು. ಇದೇ ವೇಳೆ ಲೋಕಸಭೆ ಸ್ಪೀಕರ್ ಸುಮಿತ್ರಾ ಮಹಾಜನ್ ಕಾರ್ಯವನ್ನು ಶ್ಲಾಘಿಸಿದರು. लेकिन लोकतंत्र और लोकसभा की मर्यादा इतनी ऊंची है, भूकंप को भी पचा गया और कोई हवाई जहाज उसकी ऊंचाई पर नहीं जा पाया। ये लोकतंत्र के ताकत है, सदन के ताकत। मुझे पहली बार मैं देख रहा हूं कि सदन में आंखों से गुस्ताखियां होती हैं। ये आंखों की गुस्ताखियों वाला खेल भी पहली बार इसी सदन में देखने को मिला। ಲೋಕಸಭೆ ಕಲಾಪದ ಕಡೆ ದಿನ ಪ್ರಧಾನಿ ಮೋದಿಗೆ ಎಸ್ಪಿ ನಾಯಕ ಮುಲಾಯಂ ಸಿಂಗ್ ಯಾದವ್ ಶ್ಲಾಘಿಸಿದ್ರು. ಅಷ್ಟೇ ಅಲ್ಲ, ಮತ್ತೊಂದು ಅವಧಿಗೂ ಮೋದಿಯೇ ಪ್ರಧಾನಿ ಆದ್ರೆ ಒಳ್ಳೆದು ಅಂದ್ರು. ಮುಲಾಯಂ ಕೈ ಮುಗಿಯುತ್ತಾ ಹೇಳಿದ ಮಾತಿಗೆ ಮೋದಿ ಕೂಡ ಕೈ ಮುಗಿಯುತ್ತಲೇ ಅಭಿನಂದನೆ ಸಲ್ಲಿಸಿದ್ರು. ಸೋನಿಯಾ ಗಾಂಧಿ ಪಕ್ಕದಲ್ಲೇ ಇದ್ದುಕೊಂಡು ಮುಲಾಯಂ ಮಾಡಿದ ಈ ಮಾತು ಗಠಬಂಧನ್ ನಾಯಕರಿಗೆ ಇರಿಸು ಮುರಿಸು ತಂದಿದ್ದಂತೂ ಸುಳ್ಳಲ್ಲ. ಎದುರಿಗೆ ಕೂತಿದ್ದ ಬಿಜೆಪಿ ಟೀಮ್ ಮಾತ್ರ ಇಲ್ಲಿ ಹಿರಿ ಹಿಗ್ಗಿ ಹೋಯಿತು. आपके खिलाफ कोई नहीं बोलता, न आप पर कोई टिप्पणी करता है। इसे विशेष बधाई और धन्यवाद आपको देता हूँ। और मैं चाहता हूँ, मेरी कामना है कि जितने माननीय सदस्य हैं दोबारा फिर जीत जाए। ये हमारी इच्छा है और ये और तो ये भी चाहता हूँ, हम लोग तो इतना बहुमत नहीं आ सकते हैं, प्रधानमंत्री जी आप फिर बने प्रधानमंत्री। सदन में आपको खुशी हो रही है और एक तरफ से खुशी हो रहा है। तो हम लोग आज ये सदन करने की बात मिलेगी, लेकिन हम चाहते हैं सब स्वस्थ हैं, जितने सदन में बैठे हैं सब स्वस्थ हैं, वो सब मिलकर फिर सदन चलाएं, ये मेरी कामना है। ये हमारी आपका सब होता है सर, और आपका अभिनंदन, आपका स्वागत। ये कुर्सी बड़ी कठिन है कि सबको संतुष्ट करना, इसमें आपने प्रयास किया। प्रधानमंत्री जी कोई बधाई देना चाहते हैं, ऐसा नहीं है। ವಿಧಾನಸೌಧದ ಬಳಿ ನಡೆದ 100 ಕೋಟಿ ಗೋಡಂಬಿ ಡೀಲ್ ಕೇಸಲ್ಲಿ 8 ಆರೋಪಿಗಳನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶಿವಾಜಿನಗರ ಮೂಲದ ಕಾರ್ತಿಕೇಯನ್ ಎಂಬಾತ ತಾನು ಸಚಿವ ಅಂತ ನಂಬಿಸಿ ತಮಿಳುನಾಡು ಮೂಲದ ವ್ಯಕ್ತಿಗಳ ಬಳಿ 1.5 ಕೋಟಿ ಹಣ ಕಮಿಷನ್ ಪಡೆದು ವಂಚಿಸಿದ್ದ. ಮೋಸ ಹೋದವರು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ತನಿಖೆ ನಡೆಸಿದ ಕಬ್ಬನ್ ಪಾರ್ಕ್ ಪೊಲೀಸರು ನಕಲಿ ಸಚಿವ ಮತ್ತು ಆತನ ಗ್ಯಾಂಗ್ ಅನ್ನ ಬಂಧಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಬಾಹುಬಲಿ ಮಸ್ತಕಾಭಿಷೇಕ ಅದ್ದೂರಿಯಾಗಿ ನಡೀತಾ ಇದೆ. ಇವತ್ತು ಭರತ ಚಕ್ರವರ್ತಿಯ ದಿಗ್ವಿಜಯ ಯಾತ್ರೆಯ ಮೆರವಣಿಗೆ ನಡೆಯಿತು. ಧರ್ಮಸ್ಥಳದ ಅಯೋಧ್ಯ ವೇದಿಕೆಯಿಂದ ಹೊರಟ ದಿಗ್ವಿಜಯದ ಮೆರವಣಿಗೆ ರಾಜಮಾರ್ಗದ ಮೂಲಕ ಸಾಗಿ ಶಾಂತಿವನದವರೆಗೆ ಸಾಗಿತು. ಭರತ ಸೈನ್ಯದ ಸಾಮರ್ಥ್ಯವನ್ನು ಸಾರುವ ಪದಾತಿ ದಳ, ಅಶ್ವ ಪಡೆಗಳು ಸಾಲು ಸಾಲಾಗಿ ಸಾಗುವ ಮೂಲಕ ಸಾವಿರಾರು ಪ್ರೇಕ್ಷಕರ ಗಮನ ಸೆಳೆಯಿತು.
ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿಯಲ್ಲಿ ಆಡಿಯೋ ಫುಲ್ ಪಿಕ್ಚರ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.